ಹುಲಗೂರುಕೋಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ 2023 ಮತ್ತು 24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಕಾಮಗಾರಿಗಳ ಬಗ್ಗೆ ಸಭೆ ಹಾಗೂ ಕೆನರಾ ಬ್ಯಾಂಕಿನ ಅಭಿಯಾನ ಸಭೆ 2024 ಮತ್ತು 25ನೇ ಸಾಲಿನ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಕಾರ್ಯಕ್ರಮ. ಗೌರವಾನ್ವಿತ ಅಧ್ಯಕ್ಷರು ರಘುನಾಥ್ ರೆಡ್ಡಿ ಸ್ವಾಮಿ, ನೋಡಲ್ ಅಧಿಕಾರಿಗಳು ಬಿಇಒ ಮುನಿಲಕ್ಷ್ಮಯ್ಯ ಹಾಗೂ ಪಶುವೈದ್ಯ ಇಲಾಖೆ ಅಧಿಕಾರಿಗಳು, ಸಾಬಾನ್ ಸರ್ ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಂ ಕೃಷ್ಣ ಸರ್ ಅವರು, ಬ್ಯಾಂಕಿನ ಅಧಿಕಾರಿಗಳು ರಾಮಚಂದ್ರಪ್ಪ ಹಾಗೂ ತಾಲೂಕು ವ್ಯವಸ್ಥಾಪಕರು ಶ್ರೀನಿವಾಸ್, ಎನ್ಆರ್ಇಜಿ ಎಂಜಿನಿಯರ್ ಮುನಿಕೃಷ್ಣ, ಸಿಆರ್ಪಿ ಶಿವರಾಘವರೆಡ್ಡಿ ಹಾಗೂ ಅಟಲ್ ಭುಜನ್ ಯೋಜನೆಯ ಅಧಿಕಾರಿಗಳು ಸಂಪತ್ ಹಾಗೂ ಗೌರವಾನ್ವಿತ ಚುನಾಯಿತ ಪಂಚಾಯತ್ ಸದಸ್ಯರು, ಗ್ರಾಮದ ಜನಸಾಮಾನ್ಯರು, ಪಂಚಾಯಿತಿ ಕಾರ್ಯದರ್ಶಿ ಮುನಿಶಾಮ್ ರೆಡ್ಡಿ, ಸಿಬ್ಬಂದಿ ವರ್ಗದವರಾದ ಕೆವಿ ಗಂಗ್ಲಪ್ಪ, ಕರ ವಸೂಲಿಗಾರರು ಈಶ್ವರಪ್ಪ, ಗುಮಾಸ್ತ, ಕ್ಲರ್ಕ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಭಾಗ್ಯಲಕ್ಷ್ಮಿ ಮೇಡಮ್, ಪಂಪ್ ಆಪರೇಟರ್ ರಮಣಪ್ಪ ಹಾಗೂ ಎಲ್ಲ ಜಲಗಾರರು ಉಪಸ್ಥಿತರಿದ್ದು ಗ್ರಾಮ ಸಭೆ ಕಾರ್ಯಕ್ರಮದ ಯಶಸ್ವಿಗೊಳಿಸಿ ಈ ಸಂದರ್ಭದಲ್ಲಿ ತಾಲೂಕು ವ್ಯವಸ್ಥಾಪಕರು ಶ್ರೀನಿವಾಸ್ ರವರು ಮಾತನಾಡಿ, ಈ ದಿನ ಪಂಚಾಯಿತಿಯಲ್ಲಿ ಸೋಷಿಯಲ್ ಆಡಿಟ್ ಎಂದರೆ ಪಂಚಾಯಿತಿ ಎಲ್ಲ ರೀತಿಯ ಅಕೌಂಟ್ಸ್ಗಳ ಬಗ್ಗೆ ಪರಿಶೀಲನೆ, ಕಾಮಗಾರಿಗಳ ಬಗ್ಗೆ ಪರಿಶೀಲನೆ, ಅಧಿಕಾರಿಗಳ ಕಾಮಗಾರಿಗಳ ಅನುಷ್ಠಾನದ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ಗಮನ ಹರಿಸುವುದರ ಬಗ್ಗೆ, ಹಕ್ಕು ಅಧಿಕಾರಿಗಳ ಯೋಜನೆ ಬಗ್ಗೆ ಪರಿಶೀಲನೆ, ಜನಸಾಮಾನ್ಯರು ಮಾಡುವ ಯೋಜನೆ ಬಗ್ಗೆ ಪರಿಶೀಲನೆ, ವ್ಯಾಪ್ತಿಯ ಎಲ್ಲಾ ಜನಸಾಮಾನ್ಯರಿಗೂ ಕೆಲಸ ಸಿಗಬೇಕು ಅದರ ಬಗ್ಗೆ ಪರಿಶೀಲನೆ, ಹೀಗೆ ಹಲವಾರು ವಿಚಾರಗಳು ಸಭೆಯಲ್ಲಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಪಿಡಿಒ ಕೃಷ್ಣ ಸರ್ ಅವರು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ಕಾಮಗಾರಿಗಳ ಬಗ್ಗೆ ಎನ್ಆರ್ಇಜಿ ಯೋಜನೆಯ ಸ್ಕೀಮಲ್ಲಿ ಸುಮಾರು 7 ಕೋಟಿ ಹಣ ಇಲಾಖೆಗಳ ಕಾಮಗಾರಿಗಳ ಬಗ್ಗೆ ಎನ್ಆರ್ಇಜಿ ಹಣ ಬಂದಿರುತ್ತದೆ. ನಿಮ್ಮಗಳ ಕಾಮಗಾರಿಗಳ ಸಮರ್ಪಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ಪಂಚಾಯಿತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಸಹಕರಿಸುತ್ತೇವೆ. ಈ ವರ್ಷದಲ್ಲಿ ಕಾಮಗಾರಿಗಳು ಪಂಚಾಯಿತಿಯಲ್ಲಿ ಸೂಕ್ತ ಕಾಮಗಾರಿ ಎಷ್ಟು ಹಣ ಬೇಕು ಎಂಬುದನ್ನು ಫಿಕ್ಸ್ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ನೀವು ಮಾಡಿರುವ ಕಾಮಗಾರಿಯ ಪರಿಶೀಲನೆ ಮಾಡಿ ಅನುಷ್ಠಾನಕ್ಕೆ ತರುತ್ತೇವೆ. ಈ ಸಂದರ್ಭದಲ್ಲಿ ಇಂಜಿನಿಯರ್ ಮುನಿಕೃಷ್ಣರವರು ಮಾತನಾಡಿ, ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಮಾಡಿ ವಿವರವಾಗಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳು ಮುನಿಲಕ್ಷ್ಮಯ್ಯ ಅವರು ಮಾತನಾಡಿ, ಈ ದಿನ ಕಾರ್ಯಕ್ರಮಕ್ಕೆ ಸವಿಸ್ತಾರವಾಗಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಪಶು ಇಲಾಖೆ ಅಧಿಕಾರಿಗಳು ಮಾತನಾಡಿ, ಪಂಚಾಯಿತಿಯ ಎಲ್ಲಾ ಗ್ರಾಮದ ರೈತರಿಗೆ ಜೀವನದ ಬದುಕು ಬಗ್ಗೆ ಕಾಮಗಾರಿಗಳ ವಿವರವಾಗಿ ತಿಳಿಸಿದ್ರು. ಬ್ಯಾಂಕಿನ ರಾಮಚಂದ್ರಪ್ಪ ಅಧಿಕಾರಿಗಳು ಸಿಗುವ ಎಲ್ಲಾ ಸೌಲಭ್ಯಗಳ ಬಗ್ಗೆ ತಿಳಿಸಿದ್ರು. ರೇಷ್ಮೆ ಇಲಾಖೆ ಅಧಿಕಾರಿ ಸಂಪತ್ ರವರು ಅವರ ಯೋಜನೆಗಳ ಬಗ್ಗೆ ತಿಳಿಸಿದ್ರು. ಈ ಒಂದು ಗ್ರಾಮ ಸಭೆಗೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ವತಿಯಿಂದ ಶುಭ ಹಾರೈಸಿದ್ರು. ಇವಾಗ 10 ಮನೆ ಇದೆ, 10 ಮನೆ ಬಂಡ ಬರ್ತದೆ. ನೀವು ಹೇಳ್ತಾ ಇರೋದೆಲ್ಲ ಸಪರೇಟ್ ಕಟ್ಕೊಡ್ತೀವಿ ಅಂತ. ಹೌದು ಸರ್, ಕಟ್ಕೊಡ್ತೀವಿ ಸರ್. 10 ಕಟ್ಕೊಡ್ತೀರಾ, 15 ಕಟ್ಕೊಡ್ತೀರಾ? ಅಲ್ಲ ಸರ್, ಎಲ್ಲದಕ್ಕೂ ಸೇರಿ ಒಂದೇ ಕಟ್ತೀವಿ. ಅದು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ತದೆ. ಹ್ಞೂ ಸರ್, ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ತದೆ. ಸರ್ ಈಗ 3 ತಿಂಗಳಾದ ತಕ್ಷಣ ನೀರು ಹೊಯ್ಯೋರಿರಲ್ಲ, ಕ್ಲೀನ್ ಮಾಡೋರಿರಲ್ಲ. ಇಲ್ಲ ಸರ್, ಅದೊಂದು ಹೇಳ್ಬಿಡ್ತೀನಿ ಸರ್. ಸರ್ ಹೇಳ್ಬಿಡ್ತೀನಿ ಸರ್, ಒಂದ್ ನಿಮಿಷ. ಈಗ ಅಲ್ಲ ಸರ್, 15 ಇರಬೇಕು, 10 ಮನೆ 10 ಇರಬೇಕು ಸರ್. ಸಮುದಾಯಕ್ಕೂ ನನ್ಗೆ ಗೊತ್ತು ಸರ್. ಕಾಮಗಾರಿಗಳನ್ನ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಅಂತ ತಾವು ಎಲ್ಲ ತಮ್ಮ ಸಲಹೆಗಳನ್ನ ಕೊಟ್ಟಿದ್ದೀರಿ. ಹಾಗೆಯೇ ಮುಂದೆ 2024 ಮತ್ತು 25ನೇ ಸಾಲಿನಲ್ಲಿ ಯಾವ ರೀತಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು, ಅದಕ್ಕೆ ಎಷ್ಟು ಹಣ ಮಂಜೂರಾಗಿದೆ, ಅದಕ್ಕೆ ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ಪಿಡಿಒ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಇನ್ನು ಮುಂದೆ ನೀವು ಮಾಡ್ತಕ್ಕಂಥ ಏನು ಇಲ್ಲಿ ಕೆಲಸಗಳಾಗಬೇಕು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಅದಕ್ಕೆ ನಿಮ್ಮ ಒಂದು ಬೇಡಿಕೆಯನ್ನು ಯಾವ್ಯಾವ ಕಾಮಗಾರಿಗಳು ಅದನ್ನು ಪಿಡಿಒ ಸರ್ಗೆ ತಿಳಿಸಿ, ಅದರಂತೆ ನಿಮ್ಮ ಈ ಒಂದು ಗ್ರಾಮ ಪಂಚಾಯತಿಯ ಒಂದು ಗ್ರಾಮಗಳ ಅಭಿವೃದ್ಧಿಗೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಕಡ್ಡಾಯವಾಗಿ ಏನು ನಿಮ್ಮ ಅನುಕೂಲಗಳಿಗೆ ಆಗ್ಬೇಕಂತ ಅಂಥ ಕೆಲಸಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನರೇಗಾದಲ್ಲಿ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಿ ಒಟ್ಟಾರೆಯಾಗಿ ತಾಲೂಕಿನ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಜನತೆಗೆ ಅನುಕೂಲ ಆಗಬೇಕು, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಗ್ರಾಮ ಪಂಚಾಯತಿಯ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರೇ, ಹಾಗೆಯೇ ನಮ್ಮ ರೇಷ್ಮೆ ಇಲಾಖೆಯಿಂದ ಇದುವರೆಗೂ ಮಾಹಿತಿ ಕೊಟ್ಟಂತ ಶ್ರೀಯುತ ಸಂಪತ್ ಅವರೇ, ನಮ್ಮ ಈ ಭಾಗದ ಸಿಆರ್ಪಿ ಆಗಿರ್ತಕ್ಕಂಥ ನಮ್ಮ ಶಿವರಾಘವ ರೆಡ್ಡಿ ಅವರೇ, ಹಾಗೆಯೇ ಇಲ್ಲಿಗೆ ಆಗಮಿಸತಕ್ಕಂಥ ಗ್ರಾಮಸ್ಥರೇ, ಎಲ್ಲ ಸಾರ್ವಜನಿಕರೇ, ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರೇ,
ಮತ್ತು ನಮ್ಮ ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ, ಸೊ ಇವತ್ತು ಏನು ಇಷ್ಟೊತ್ತು ಬೆಳಗ್ಗೆಯಿಂದ ಒಂದು ಈ ಸಭೆಯಲ್ಲಿ ಏನು ಕಾಮಗಾರಿಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತು ಆ ಕಾಮಗಾರಿಗಳ ಬಗ್ಗೆ ಏನೇನು ಯಾವ ರೀತಿ ಅದನ್ನು ಕಾನೂನು ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಸಂಪೂರ್ಣವಾದಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾವು ಸಹ ಎಲ್ಲ ಕಾಮಗಾರಿಗಳ ಬಗ್ಗೆ ಅದರ ಬಗ್ಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ಮಾಡಿ ಸುಮಾರು ಒಂದು ವಾರಗಳ ಕಾಲ ಸೊ ಇವತ್ತು ಅದರ ಒಂದು ಸಭೆಯನ್ನ ಗ್ರಾಮ ಸಭೆಯನ್ನ ಇಟ್ಕೊಂಡಿದ್ದಾರೆ. ಸೊ ಈ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹುಡುಗನಕೋಟೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ರಘುನಾಥ್ ರೆಡ್ಡಿ ಸ್ವಾಮಿಯವರೇ, ಹಾಗೆಯೇ ನಮ್ಮ ತಾಲೂಕಿನ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿದ್ದಾರೆ ಶ್ರೀಯುತ ಸುಭಾನ್ ಸರ್ ಅವರೇ, ಹಾಗೆಯೇ ಪಂಚಾಯಿತಿಯ ಪಿಡಿಒ ಆಗಿರ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪ ಸರ್ ಅವರೇ, ಹಾಗೆಯೇ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕು ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಅವರೇ, ಹಾಗೆಯೇ ಶ್ರೀಯುತ ಬ್ಯಾಂಕಿನ ಏನು ಅದರಲ್ಲಿ ಏನು ಸವಲತ್ತುಗಳು ಸಿಗ್ತವೆ ಮತ್ತೆ ಅದಕ್ಕೆ ಏನೇನು ವಿಮೆಗಳನ್ನ ಮಾಡಿಸ್ಬೇಕು ತಮ್ಗೆ ಏನು ಅನುಕೂಲ ಆಗ್ತದೆ ಅನ್ನೋದು ಇದು ಮಾಹಿತಿ ಕೊಟ್ಟಿರ್ತಾರೆ ಶ್ರೀಯುತ ರಾಮಚಂದ್ರಪ್ಪ ಅವರೇ. ಎಂಟ್ರಿ ಮಾಡಿದಾಗ ಅಂದಾಜು ಬಂತು ಅಲ್ಲೇ ಫಿಕ್ಸ್ ಆಗುತ್ತೆ. ಈ ರೀತಿ ಸಿಸ್ಟಮ್ ಇದೆ ಈ ವರ್ಷದಿಂದ. ನೀವೇನ್ ಬರ್ಸಿದ್ರೆ 10 ಲಕ್ಷ ಬರ್ಸ್ತೀರಿ, 10 ಲಕ್ಷ ನೆಸಿಟಿ ಇರಲ್ಲ, ಅವ್ರು ಬಂದು ಫಿಕ್ಸ್ ಮಾಡ್ತಾರೆ. ಈಗ ನಮ್ ಲಾಗಿನ್ ಎಂಟ್ರಿ ಮಾಡ್ತೀವಿ, ಆಮೇಲೆ ಇಂಜಿನಿಯರ್ ಬರ್ತಾರೆ, ಆಗ ಅದಕ್ಕೆ ಫಿಕ್ಸ್ ಆದ್ಮೇಲೆ ಅಂತಿಮವಾಗಿ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆಯಾಗಿ ನಮ್ಗೆ ಬರುತ್ತೆ. ಏಪ್ರಿಲ್ 1ನೇ ವಾರದಿಂದ ಇದನ್ನ ಅನುಷ್ಠಾನ ಮಾಡ್ತೀವಿ. ಅದರಲ್ಲಿ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ ಕಾಮಗಾರಿಗಳನ್ನು ಸೇರಿರುತ್ತೆ. ಇದರಲ್ಲಿ 7,36 ಲಕ್ಷದಲ್ಲಿ ಲೈನ್ ಡಿಪಾರ್ಟ್ಮೆಂಟ್ ಅಂದ್ರೆ ಅರಣ್ಯ ಇಲಾಖೆ ಅವ್ರದ್ದು, PRD ಅವ್ರದ್ದು, ಕೃಷಿ ಇಲಾಖೆದು, ತೋಟಗಾರಿಕೆ ಇಲಾಖೆದು, ಮತ್ತೆ ರೇಷ್ಮೆ ಇಲಾಖೆ, ಗ್ರಾಮ ಪಂಚಾಯತಿದು, ಒಟ್ಟಿಗೆ ಎಲ್ಲಾ ಸೇರಿ ಟಾರ್ಗೆಟ್ ಎಷ್ಟು, ಅದರಲ್ಲಿ ಎಲ್ಲಾ ಸವಲತ್ತುಗಳು ಸೇರಿರುತ್ತೆ. ಈ ರೀತಿ ಹೊಸ ಸಿಸ್ಟಮ್ ಇದೆ, ಅದಕ್ಕೆ ಇರುತ್ತೆ. ಸಾರ್ವಜನಿಕರಿಗೆ ಇದ್ರ ಅರಿವಿರಲ್ಲ. ಏನಕ್ಕೊಂತಾರ ಅವರು ಇದ್ರಲ್ಲಿ 5 ಲಕ್ಷ ಇದೆ, 5 ಲಕ್ಷ ಬಿಲ್ ಮಾಡಿಬಿಟ್ಟಿದ್ದಾರೆ, ಇಲ್ಲ ಕೆಲಸ ಆಗಿರೋದು ಇಷ್ಟೇ ಅಂತ. ಸೊ ಇದೆಲ್ಲಾನು ಡೌಟ್ ಕ್ಲಿಯರ್ ಮಾಡ್ಕೊಳಕ್ ಈ ವರ್ಷ ಇಂದ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ನೀವೇನು ಊರುಗಳಿಂದ ಬೇಡಿಕೆ ಕೊಟ್ಟಿದ್ದೀರಿ, ನಾವೀಗ ನಮ್ಮ ಪಂಚಾಯತಿನಲ್ಲಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ತಗೊಂಡು ಅದನ್ನೇನ್ ಮಾಡ್ತೀವಿ ನಾವು ನಮ್ಮ ಲಾಗಿನ್ ನಲ್ಲಿ DO PDO ಲಾಗಿನ್ ನಲ್ಲಿ ಎಂಟ್ರಿ ಮಾಡ್ತಾರೆ. ನಮ್ಮ ಲಾಗಿನ್ ಇಂದ ಇಂಜಿನಿಯರ್ ಲಾಗಿನ್ ಹೋಗುತ್ತೆ. ಇಂಜಿನಿಯರ್ ಲಾಗಿನ್ ಹೋದ ತಕ್ಷಣ ಏನ್ ಮಾಡ್ತಾರೆ, ಅವರು ಆ ಕಾಮಗಾರಿ ಲಿಸ್ಟ್ ತಗೊಂಡು ಆ ಊರಿಗೆ ಭೇಟಿ ಮಾಡ್ತಾರೆ. ಫಸ್ಟೇ ಅಲ್ಲಿ ಅಳತೆ ಮಾಡಿ GPS ಫೋಟೋ ತೆಗೆದು ತಾಂತ್ರಿಕವಾಗಿ ಏನೇನ್ ಮಾಹಿತಿ ಬೇಕೋ ಅದೆಲ್ಲನೂ ಅವ್ರ ಲಾಗಿನ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಆಗ ಎಸ್ಟಿಮೇಟ್ ಅಲ್ಲೇ ಫಿಕ್ಸ್ ಆಗುತ್ತೆ. ಎಷ್ಟು ಮೀಟರ್ ಉದ್ದ ಇದೆ, ನಮ್ ಸಾರ್ ಅವಾಗ್ಲೇ ಹೇಳ್ತಾ ಇದ್ರೆ 25 ಮೀಟರ್ ಉದ್ದ, 4 ಮೀಟರ್ ಅಗಲ ಇದ್ರೆ 1 ಲಕ್ಷ CC ರಸ್ತೆ ಮಾಡಬಹುದು. ಕೂಲಿ ಬಂದು 41,319 ರೂಪಾಯಿ. ಕುಂದೂರ್ಕೋಟೆ ಗ್ರಾಮದ ನಲ್ಲಗುಟ್ಟೆಯಿಂದ ರಾಮಕ್ಕ ಜಮೀನುವರೆಗೂ ಕಾಲುವೆ ಮತ್ತು ರಿವೀಟ್ಮೆಂಟ್ ಕೂಲಿ ಬಂದು 7,71,047 ರೂಪಾಯಿ. ಕುಂದೂರ್ಕೋಟೆ ಗ್ರಾಮದ ಪ್ರಾಥಮಿಕ ಶಾಲೆ ಅಂದ್ರ ಕಾಂಪೌಂಡ್ ನಿರ್ಮಾಣ ಕೂಲಿ ಬಂದು 3,14,948 ರೂಪಾಯಿ. ಕುಂದೂರ್ಕೋಟೆ ಗ್ರಾಮದ ಸೋಮಶೇಖರ್ ಜಮೀನಿನಿಂದ ಗುಳ್ಳದವರೆಗೂ ಜಲ್ಲಿ ರಸ್ತೆ ಕೂಲಿ ಬಂದು 3,11,115 ರೂಪಾಯಿ. ಕುಂದೂರ್ಕೋಟೆ ಗ್ರಾಮದ ಕಾರ್ನಲ್ ಮಾವಿನ ತೋಟದಿಂದ ಸೋಮಣ್ಣ ಜಮೀನವರೆಗೂ ಜಲ್ಲಿ ರಸ್ತೆ ಮತ್ತು ಮೋರಿ ನಿರ್ಮಾಣ ಕೂಲಿ ಬಂದು 6,04,117 ರೂಪಾಯಿ. ಕುಂದೂರ್ಕೋಟೆ ಗ್ರಾಮದ ಯರಕುಂಟೆ ಕೆರೆಕಟ್ಟೆ ಕೆಲಸ ಕೂಲಿ ಬಂದು 3,09,680 ರೂಪಾಯಿ. ಕುಂದೂರ್ಕೋಟೆ ಗ್ರಾಮದ ಅಮಟಿ ನಾಯನಕೆರೆ ಅಭಿವೃದ್ಧಿ ಕೂಲಿ ಬಂದು 1,88,020 ರೂಪಾಯಿ. ಕುಂದೂರ್ಕೋಟೆ ಗ್ರಾಮದ ಪಿಡಿಸಕ ನಿರ್ಮಾಣ ಕೂಲಿ ಬಂದು 11,376 ರೂಪಾಯಿ. ಕುಂದೂರ್ಕೋಟೆ ಗ್ರಾಮದ ಶಬೀರ್ ಪಾಷಾ ಜಮೀನ್ ಪಕ್ಕದಲ್ಲಿ ಮೋರಿ ಮತ್ತು ರಿವೀಟ್ಮೆಂಟ್ ಕಾಮಗಾರಿ ಕೂಲಿ ಬಂದು 59,612 ರೂಪಾಯಿ. ಕುಂದೂರ್ಕೋಟೆ ಗ್ರಾಮದ ಯರಕುಂಟೆಯಿಂದ PG ಶಂಕರಪ್ಪ ಜಮೀನವರೆಗೂ ರಸ್ತೆ ಅಭಿವೃದ್ಧಿ ಕೂಲಿ ಬಂದು 1,64,774 ರೂಪಾಯಿ. ಜಿಡ್ಮಾಕ್ಲಪಲ್ಲಿ ಗ್ರಾಮದ ರಮೇಶ್ ಜಮೀನ್ ಪಕ್ಕದಲ್ಲಿ ಕಾಲುವೆ ಮತ್ತು ರಿವೀಟ್ಮೆಂಟ್ ಕೆಲಸ ಕೂಲಿ ಬಂದು 53,088 ರೂಪಾಯಿ. ಶ್ರೀ ಜಿಡ್ಮಾಕ್ಲಪಲ್ಲಿ ಗ್ರಾಮದ ಪ್ರಾಥಮಿಕ ಶಾಲೆ ಹತ್ರ ಕಾಂಪೌಂಡ್ ನಿರ್ಮಾಣ ಕೂಲಿ ಬಂದು 7,96,038 ರೂಪಾಯಿ. ಜಿಡ್ಮಾಕ್ಲಪಲ್ಲಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಸೋಪ್ ಪಿಟ್ ಕೂಲಿ ಬಂದು 5,056 ರೂಪಾಯಿ. ಜಿಡ್ಮಾಕ್ಲಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆ ಹತ್ರ ಸೋಪ್ ಪಿಟ್ ಕೂಲಿ ಬಂದು 5,056 ರೂಪಾಯಿ.
ಜೀರ್ಮಾದ್ರಿಪಲ್ಲಿ ಗ್ರಾಮದ ಶಾಲಾ ಶೌಚಾಲಯ ನಿರ್ಮಾಣ ಕೂಲಿ ಬಂದು 72,000 573 ಖರ್ಚು ಮಾಡಿರ್ತಾರೆ. ಒಟ್ಟು 43,30,263 ರೂಪಾಯಿ ಪಾವತಿ ಮಾಡಿರ್ತಾರೆ. ಒಟ್ಟಾರೆ ಖರ್ಚು 1 ವರ್ಷದ್ದು. ಇದರಲ್ಲಿ ಯಾವ್ದಕ್ಕೆ ಖರ್ಚಾಗಿದೆ ಅನ್ನೋದು ವಿವರವಾಗಿ ಹೇಳ್ತೀನಿ. 14 ಬಿಲ್ಲು ಪ್ಯಾನಲ್ ಬೋರ್ಡ್ ರಿಪೇರಿ ಮತ್ತು ಖರೀದಿ ಮಾಡಿರೋದು 14 ಬಿಲ್ ಆಗಿರುತ್ತೆ. 2,04,408 ರೂಪಾಯಿ ಪಾವತಿ ಮಾಡಿರುತ್ತದೆ. ಚರಂಡಿ ಮೇಲೆ ಸ್ಲ್ಯಾಬ್ ಆಗಿರೋಂಥದ್ದು 4 ಕಾಮಗಾರಿ ಮಾಡಿರ್ತಾರೆ. 1,94,518 ರೂಪಾಯಿ ಪಾವತಿ ಮಾಡಿರ್ತಾರೆ. ಚರಂಡಿ ಸ್ವಚ್ಛತೆ ಮಾಡಿರೋದು 16 ಕಾಮಗಾರಿ ಆಗಿರುತ್ತೆ. 4,05,719 ರೂಪಾಯಿ ಪಾವತಿ ಆಗಿರುತ್ತೆ. ಪೈಪ್ ಲೈನ್ 4 ಕಾಮಗಾರಿ ಮಾಡಿರುತ್ತಾರೆ. ಇದು 63,024 ರೂಪಾಯಿ ಪಾವತಿ ಆಗಿರುತ್ತೆ. ಅಂಗವಿಕಲ ಶೌಚಾಲಯ ಒಂದು ಮಾಡಿರುತ್ತಾರೆ. ಅದು 1,94,432 ರೂಪಾಯಿ ಪಾವತಿ ಆಗಿರುತ್ತೆ. ಶುದ್ಧ ಕುಡಿಯುವ ನೀರು 32,714 ರೂಪಾಯಿ ಪಾವತಿ ಆಗಿರುತ್ತೆ. ಸ್ವಚ್ಛ ಸಂಕೀರ್ಣ ಉಳಿತ ಕಾಮಗಾರಿ ಒಂದು ಮಾಡಿರ್ತಾರೆ. ಇದು 95,202 ರೂಪಾಯಿ ಪಾವತಿ ಆಗಿರುತ್ತೆ. ಶುದ್ಧ ನೀರಿನ ಕುಡಿಯುವ ನೀರಿನ ಘಟ್ಟದ ರಿಪೇರಿ ಒಂದು ಆಗಿರುತ್ತದೆ. ಇದು 78,192 ರೂಪಾಯಿ ಆಗಿರುತ್ತೆ. ಮತ್ತು ಈ ಅಂಗನವಾಡಿ ಸಂತಟ್ಟು ಒಂದಾಗಿರುತ್ತದೆ. ಇದು 1,21,298 ರೂಪಾಯಿ ಆಗಿರುತ್ತೆ. ಕಾಂಪೌಂಡ್ ನಿರ್ಮಾಣ ಒಂದಾಗಿರುತ್ತೆ. 4,80,204 ರೂಪಾಯಿ ಆಗುತ್ತೆ. ಅಂಗನವಾಡಿ ಸ್ವಚ್ಛತೆ ಮತ್ತು ಸಂಪರ್ಕ ಮಾಡಿರೋದು 19,559 ರೂಪಾಯಿ ಪಾವತಿ ಆಗಿರುತ್ತೆ. ಮತ್ತು ನೀರಿನ ಇರುದೋಣಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಇದೊಂದು ಮಾಡಿರುತ್ತಾರೆ. ಕುಡಿಯುವ ನೀರಿನ ಪೈಪ್ಲೈನ್ ಒಂದು ಮಾಡಿರ್ತಾರೆ. 19,442 ರೂಪಾಯಿ ಒಂದಾಗಿರುತ್ತೆ. ಒಂದು ಇರುದೋಣಿ ಕ್ಯಾಂಪ್ ಅಳವಡಿಕೆ ಒಂದು ಮಾಡಿರ್ತಾರೆ. 48,500 ರೂಪಾಯಿ ಒಂದು ಪಾವತಿ ಆಗಿರುತ್ತೆ. ಮತ್ತು ಕೇಬಲ್ 7,36,90,320 ರೂಪಾಯಿ 7 ಕೋಟಿ ಅನ್ಕೊಳ್ಳಿ. NRG ಸ್ಕೀಮ್ಗೆ ನಾವು ಕ್ರಿಯಾ ಯೋಜನೆಯನ್ನ ತಯಾರಿಸಿ ಕಳಿಸ್ಕೊಡ್ಬೇಕು. 7 ಕೋಟಿ. ಅದಕ್ಕೆ ವಲಯವಾರು ಇರ್ತದೆ. 20% ಅರಣ್ಯೀಕರಣಕ್ಕೆ ಇರ್ತದೆ, 10% ರಸ್ತೆಗಳಿರ್ತದೆ, 70% ಜಲಾನಯನ ಅಭಿವೃದ್ಧಿ ಕಾಮಗಾರಿಗಳಿರ್ತದೆ. ಅದರಲ್ಲೇ ರೈತರ ಶೆಡ್ಡು ಮತ್ತೆ ಪ್ಯಾಕೇಜ್ ಕಾಮಗಾರಿಗಳು, ಆಮೇಲೆ ಸೋಕ್ಪಿಟ್ಟು ಎಲ್ಲ ಸವಲತ್ತುಗಳು ಅದರಲ್ಲಿ ಇರ್ತದೆ. ಈಗ ಹಿಂದಿನ ವರ್ಷದವರೆಗೂ ಏನಿತ್ತು ಸಿಸ್ಟಮ್, ನೀವು ವಾರ್ಡ್ ಸಭೆಯಲ್ಲಿ ಹೇಳ್ತಾ ಇದ್ರಿ, ನಾವು ಗ್ರಾಮ ಸಭೆಯಲ್ಲಿ ಬರೆದು ಬುಕ್ಲೆಟ್ ಮಾಡಿ ಕಳಿಸಿದ್ರೆ ಜಿಲ್ಲಾ ಪಂಚಾಯತಿಂದ ಅನುಮೋದನೆ ಕೊಡ್ತಾ ಇದ್ರು. ಈ ವರ್ಷದಿಂದ ಆ ರೀತಿ ಮಾಡಿಲ್ಲ. ಅದನ್ನ ಸ್ವಲ್ಪ ಸಿಸ್ಟಮ್ ಬದಲಾವಣೆ ಮಾಡಿದ್ದಾರೆ. ಈಗ ನೀವೇನ್ ಮಾಡ್ತೀರಿ, ಊರಲ್ಲಿ 20 ಜನಕ್ಕೆ ಶೆಡ್ ಬೇಕು ಅಂತ ಬರ್ಸ್ತೇನೆ, ನಮ್ ಗುರಿಗೆ ತಕ್ಕಂತೆ ಹಾಕಿ ಕಳಿಸ್ತೀವಿ. ಮತ್ತೆ ಇಂಜಿನಿಯರ್ ಅಲ್ಲಿ ಬಂದಾಗ ನಿಮ್ಗೆ ಜಾಗನೇ ಇರಲ್ಲ ಕಟ್ಟೋದಕ್ಕೆ. ಆಮೇಲೆ ಕೆಲವರು ವರಂಡ ಹಾಕೊಡ್ತೀವಿ ಅಂತಾರೆ, ಅವೆಲ್ಲ ರಿಜೆಕ್ಟ್ ಆಗ್ತವೆ. ಆಮೇಲೆ ಸಮುದಾಯ ಕಾಮಗಾರಿಗಳು ಕೂಡ ಏನಾಗುತ್ತೆ, ಇಲ್ಲಿ 2 ಲಕ್ಷ ಬೇಕಾಗುತ್ತೆ ಆ ಕಾಮಗಾರಿಗೆ. ನಿಮ್ಗೆ ಅದ್ರ ಬಗ್ಗೆ ಅರಿವಿರಲ್ಲ, ಅಂದಾಜು ಬಗ್ಗೆ. ನೀವು ಸಮಯದಕ್ಕೆ 5 ಲಕ್ಷ ಬೇಕು ಅಂತ ಬರ್ಸ್ತೀರಿ ನೀವು ವಾಟ್ಸಪ್ನಲ್ಲಿ. ನಾವು ನೋಡಿರಲ್ಲ, ಹಂಗೆ ಕಳಿಸ್ಬಿಡ್ತೀವಿ. ಅಲ್ಲಿ ಇಂಜಿನಿಯರ್ ಮತ್ತೆ ಎಸ್ಟಿಮೇಟ್ ಮಾಡೋವಾಗ ನೀವೇನ್ ಕಾಮಗಾರಿ ಮಾಡ್ತೀವಿ ನಮ್ಗೆ ಬೇಡಿಕೆ ಕೊಟ್ಟಾಗ ನಾವು ಇಂಜಿನಿಯರ್ನ ಕಳಿಸ್ತೀವಿ. ಕಳಿಸಿದಾಗ ಏನ್ ಮಾಡ್ತಾರೆ, ಅವ್ರ ಪರಿಶೀಲನೆ ಮಾಡ್ಕೊಂಡು ಅಲ್ಲಿಗೆ 5 ಲಕ್ಷ ಬೇಕಾಗಿಲ್ಲ, 2 ಲಕ್ಷ ಆದ್ರೆ ಸಾಕು ಅಂತ ಎಸ್ಟಿಮೇಟ್ ಕೊಡ್ತಾರೆ. ಆಗ ಅದ್ರಲ್ಲಿ 3 ಲಕ್ಷ ಉಳಿದೋಗೋದು. ಆಗೇನ್ ಮಾಡ್ತೀವಿ, ಅಲ್ಲೇ ನೇಮ್ ಬೋರ್ಡ್ ಬರ್ತಿರ್ತೀವಿ, ಸಾರ್ವಜನಿಕರ ಮಾಹಿತಿ ಫಲಕ. ಅದ್ರಲ್ಲಿ ಅಂದಾಜು ಮೊತ್ತ 5 ಲಕ್ಷ ಇರ್ತದೆ. ಕಾಮಗಾರಿಯಲ್ಲಿ ಪರಿಶೀಲನೆ ಮಾಡಿದ್ವಿ. ತಾವು ಕಡೆಯಿಂದ ಏನಾದ್ರೂ ಅದ್ರ ಕಡೆ ಸಂಬಂಧಪಟ್ಟಂಗೆ ಏನಾರ ಆಕ್ಷೇಪಣೆ ಇದೆಯಾ? ಹುಲ್ಗೂರ್ಕೋಟೆ ಗ್ರಾಮ ಪಂಚಾಯತಿ ತಂತಾರ್ಲಪಲ್ಲಿ ಗ್ರಾಮದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ ಕಾಮಗಾರಿ ಆಗಿದೆಯಾ? ತಂತಾರ್ಲಪಲ್ಲಿ ಹುಲ್ಗೂರ್ಕೋಟೆ ಗ್ರಾಮ ಪಂಚಾಯತಿ ಮುದ್ದೇನಹಳ್ಳಿ ಗ್ರಾಮದ ಕಾಪಳ್ಳು ಲಕ್ಷ್ಮಣ್ಣ ಮನೆಯಿಂದ ಬಯಲ್ನ ಮನೆಯವರೆಗೆ ಚರಂಡಿ ಮೇಲೆ ಸ್ಲ್ಯಾಬ್ ಅಳವಡಿಕೆ ಕಾಮಗಾರಿ. ಅದರಲ್ಲಿ ಇದಿದೆಯಲ್ಲ, ಸಿಮೆಂಟ್ದು ಸ್ಲ್ಯಾಬ್ಸ್ ಹಾಕಿರ್ತಾರೆ, ಮಾಡಿದಾರಾ? ಆಗಿದ್ಯಾ? ಹುಲ್ಗೂರ್ಕೋಟೆ ಗ್ರಾಮ ಪಂಚಾಯತಿಯ ಪಶು ಆಸ್ಪತ್ರೆಯ ರಸ್ತೆ ಅಭಿವೃದ್ಧಿ ಅಂತ ಒಂದಾಗಿದೆ, ಅದೇ ಆಗಿರುವಂಥದ್ದು. ರಸ್ತೆವರೆಗೂ ಮಾಡಿದ್ದಾರೆ, ಮೇನ್ ಮುಖ್ಯ ರಸ್ತೆವರೆಗೂ ಮಾಡಿದ್ದಾರೆ. ಹುಲ್ಗೂರ್ಕೋಟೆ ಗ್ರಾಮ ಪಂಚಾಯತಿ ಹುಲ್ಗೂರ್ಕೋಟೆ ಸರ್ಕಾರಿ ಪ್ರಾಥಮಿಕ ಶಾಲೆ ನೀರಿನ ಶುದ್ಧಿ ತರಿಸುವಂತ ಒಂದು ಫಿಲ್ಟರ್ ಅಳವಡಿಕೆ 2 ಕಡೆನೂ ಆಗಿದೆ. ಫಿಲ್ಟರ್ ಹಾಕಿದ್ದಾರೆ, ಸ್ಕೂಲಲ್ಲಿ ಹಾಕಿದ್ದಾರೆ, ಮತ್ತು ಅಲ್ಲಿ ಮಿಡ್ಲ್ ಸ್ಕೂಲ್ ಹಾಕಿದ್ದಾರೆ. ಹುಲ್ಗೂರ್ಕೋಟೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಶುದ್ಧಿ ನೀರು ಆಯಿತು. ಇದು ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಅಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಸಮಾಜಕ್ಕೆ ಗೊತ್ತಾಗಬೇಕು. ಯಾಕಂದ್ರೆ ಇವತ್ತು ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಯಾಕಿರ್ಬೇಕಂದ್ರೆ ನೋಡಿ, ಅದರಲ್ಲಿದೆ ನಮ್ಮ ಹಣ ಮತ್ತು ನಮ್ಮ ಹಕ್ಕು, ಮತ್ತೆ ನಮ್ಮ ಹೊಣೆಗಾರಿಕೆ ಅನ್ನುವಂಥದ್ದು. ಅದು ತುಂಬಾ ವಿಶಾಲವಾದ ಪದಗಳಿದೆ. ಅದು ಅಂದ್ರೆ ಈ ಯೋಜನೆಯಲ್ಲಿ ಬಳಸ್ತಾ ಇರುವಂತ ಸಂಪನ್ಮೂಲ ಏನಿದೆ, ಇದು ಪೂರ್ತಿ ನಮ್ಮ ತೆರಿಗೆ ದುಡ್ಡಾಗಿರ್ತದೆ. ಇದು ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೇಕು. ಸಾರ್ವಜನಿಕರಿಗೆ ನೀವು ಕ್ವಶನ್ ಮಾಡುವಂತ ಅಧಿಕಾರ ಯಾವಾಗ ಬರ್ತದೆ, ನೀವು ತೆರಿಗೆ ಕಟ್ಟಿದಾಗ ಮಾತ್ರ ನೀವು ಕ್ವಶನ್ ಮಾಡುವಂತ ಅಧಿಕಾರ ಬರ್ತದೆ. ನೀವು ಕ್ವಶನ್ ಮಾಡ್ಬೇಕು, ನಿಮ್ ದುಡ್ಡೇ ಇದು.
ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಊರಲ್ಲಿ ಏನಾದರೂ ಕೆಲಸ ಕಾರ್ಯಗಳು ನಡೆಯುವಂತ ಸಂದರ್ಭದಲ್ಲಿ ಇದು ಗುಣಮಟ್ಟಕ್ಕೆ ಸಂಬಂಧಪಟ್ಟಂಗೆ ನೀವು ಮಾತಾಡಬೇಕು. ಗುಣಮಟ್ಟ ಸರಿ ಇಲ್ಲ ಅಂದ್ರೆ ಅದನ್ನ ಪ್ರಶ್ನೆ ಮಾಡಿ ಅದನ್ನ ಮತ್ತೆ ಸರಿಪಡಿಸ್ಬೇಕು. ಯಾಕಂದ್ರೆ ಈ ಅಸೆಟ್ಸ್ ಆಗ್ಬೇಕಾಗಿರುವಂತದ್ದು ನಿಮ್ಗೆ ಆಗ್ತಾ ಇರುವಂತದ್ದು, ನಿಮ್ಗೆ ಉಪಯೋಗ ಆಗುವಂತದ್ದು. ಇಲ್ಲ ನಮ್ಗೆ ಗೊತ್ತಿಲ್ಲ ಬಿಡು, ಅಥವಾ ಯಾರೋ ಏನೋ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಾನು ಕೆಲವೆಲ್ಲ ಈ ಪದಗಳೆಲ್ಲ ನಾನು ಸುಮಾರು ಕಡೆ ಕೇಳಿಸ್ಕೊಂಡಿದ್ದೀನಿ. ಅಯ್ಯೋ ನಮ್ಮ ಸರ್ಕಾರದ್ದಲ್ಲ, ಸರ್ಕಾರ ಅಂದ್ರೆ ನಾವೇ ಇದ್ದೀವಿ, ಸರ್ಕಾರ ಅಂದ್ರೆ ಸಾರ್ವಜನಿಕರಿದೆ. ನಾವ್ ಯಾವ ತರ ಅದನ್ನ ಒಂದು ವ್ಯವಸ್ಥೆನ ಸರಿಪಡಿಸ್ಕೊಳ್ಬೇಕಾದ್ರೆ ಸಾರ್ವಜನಿಕರ ವ್ಯವಸ್ಥೆ. ಆ ಒಂದು ಕಾರಣಕ್ಕೋಸ್ಕರ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಇದೆಯಲ್ಲ ಅನ್ನೋದನ್ನ ನಾವೆಲ್ಲ ಸಾರ್ವಜನಿಕರು, ಕಡತಗಳು ಇವುಗಳೆಲ್ಲ ಪರಿಶೀಲನೆ ಮಾಡಿ ನಾವು ಖಾತ್ರಿಪಡಿಸ್ಕೊಂತೀವಿ. ಮತ್ತೆ ಕೊನೆಯದಾಗಿ ಬಂದು ಫಿನಾನ್ಷಿಯಲಿ ಮಿಸ್ ಆಪರೇಷನ್ಸ್ ಏನನ್ನ ಇದೆಯಾ ಅಲ್ವ ಅನ್ನೋದನ್ನ ಗಮನಿಸ್ತೀವಿ. ಕಾಮಗಾರಿ ಸ್ಥಳದಲ್ಲಿ ಈಗ ನಾವೀಗ ಒಂದು ದನ ಶೆಡ್ ನೋಡ್ತೀವಿ, ಅದು 19 ಅಡಿ ಉದ್ದ 9 ಅಡಿ ಅಗಲ ಇದು ಇದೆಯಲ್ಲ ಅಂತ ಖಾತ್ರಿಪಡಿಸ್ಕೊಂತೀವಿ. ಈಗ ಒಂದು CC ರೋಡ್ ಮಾಡೋಂಥ ಸಂದರ್ಭದಲ್ಲಿ ಒಂದು CC ರೋಡ್ 1 ಲಕ್ಷ ಪಾವತಿ ಮಾಡ್ಬೇಕಂದ್ರೆ 25 ಮೀಟರ್ ಉದ್ದ ಇರುತ್ತೆ, 4 ಮೀಟರ್ ಅಗಲ ಇರುತ್ತೆ, 4 ಇಂಚು ಡೆಪ್ತ್ ಇರುತ್ತೆ. ಇದು ಮಾಡಿದ್ದಾರೆ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಂತೀವಿ. ಇದು ಟೆಕ್ನಿಕಲ್ ಆಗಿ ಇಂಜಿನಿಯರ್ ಬರ್ತಾರೆ, ಅವ್ರ ತಂಡ ಪೂರ್ತಿ ಬಂದು ಇಲ್ಲಿ ಸುಮಾರು 6 ದಿನಗಳ ಕಾಲ ನಮ್ಮ ಜೊತೆ ಇದ್ದು ನಮ್ಗೇನ್ ಅಗತ್ಯ ಮಾಹಿತಿ ಇದೆ ಅದನ್ನ ಪಂಚಾಯತಿ ಮತ್ತೆ ಸಂಬಂಧಪಟ್ಟವರು ನಮ್ಗೆ ಗ್ರಾಮ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ನೀರಿನ ಪರೀಕ್ಷೆ ರಿಪೋರ್ಟು, ಸಣ್ಣ ರೈತರ ಪ್ರಮಾಣ ಪತ್ರ ಮತ್ತೆ NOC ಈಗ ಕೃಷಿ ಇಲಾಖೆಯಲ್ಲಿ ತಗೊಳ್ತಾ ಇದೀವಿ ಅಂದ್ರೆ ಆರ್ಟಿಕಲ್ಚರ್ ಮತ್ತು ರೇಷ್ಮೆ ಇಲಾಖೆ ಕಡೆಯಿಂದ ಒಂದು NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ತಗೋಬೇಕು. ಇಷ್ಟನ್ನ ತಗೊಂಡು ಒಂದಲ್ಲ ಅಪ್ಲಿಕೇಶನ್ ಸಿಗುತ್ತೆ. ಆ ಅಪ್ಲಿಕೇಶನ್ ತಗೊಂಡು ನೀವು ಫಿಲ್ ಮಾಡಿ ಕೊಟ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಈಗ ಸ್ಯಾಂಕ್ಷನ್ ಆಗುತ್ತೆ. ಆಲ್ರೆಡಿ ಅಮೌಂಟ್ ಎಲ್ಲ ಕೃಷಿ ಇಲಾಖೆಯಲ್ಲಿ ಇದೆ. ಅದರಲ್ಲಿ 90% ಸಬ್ಸಿಡಿ ಇದೆ. 100 ರೂಪಾಯಿಯಲ್ಲಿ 90 ರೂಪಾಯಿ ಸರ್ಕಾರನೇ ಕೊಡುತ್ತೆ, ಇನ್ನು 10 ರೂಪಾಯಿ ನಾವು ಪೇ ಮಾಡ್ಬೇಕಾಗುತ್ತೆ. ಆ ರೀತಿ ಇದೆ. ದಯವಿಟ್ಟು ನೀವು ಯಾರು ಇದಕ್ಕೆ ಅರ್ಹತೆ ಇದೆಯೋ ನಿಮ್ಗೆ ಅವರು ಇದನ್ನ ತಗೋಬಹುದು. ಅದೇ ರೀತಿಯಾಗಿ ಮಲ್ಚಿಂಗ್ ಪೇಪರ್ ಮತ್ತೆ ಪಾಲಿ ಹೌಸ್ ಬಂದಿದೆ. ಪಾಲಿ ಹೌಸ್ ಸುಮಾರು 10,000 ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಿ ಬರುತ್ತೆ. 10,000 ಸ್ಕ್ವೇರ್ ಮೀಟರ್ ನಮ್ಮ ಆರ್ಟಿಕಲ್ಚರ್ ವಿಭಾಗದಲ್ಲಿದೆ. ಅದು 50% ಸಬ್ಸಿಡಿ ಇದೆ. 50% ಶೇಕಡ 50% ಸಬ್ಸಿಡಿ ಇದೆ. ಅದನ್ನು ಕೂಡ ನೀವು ಯಾರ ಅರ್ಹತೆ ಇದೆಯೋ ನೀವು ಅದನ್ನು ಕೂಡ ಪಡ್ಕೋಬಹುದು. ಈ ಒಂದು ಅಟಲ್ ಭುಜಲ್ ಯೋಜನೆ ಕಡೆಯಿಂದನೇ ಇದು ಆಗ್ತಾ ಇರುವಂತದ್ದು. ಇದಕ್ಕೆ ಕೂಡ ಸೇಮ್ ಡಾಕ್ಯುಮೆಂಟ್ ಕಾರ್ಡು, ಇದು 2 ಫೋಟೋಸು, ನಿಮ್ಮ ಬೆಳೆ ಪ್ರಮಾಣ ಪತ್ರ ಇರ್ಬೋದು, ಸಣ್ಣ ರೈತರ ಪ್ರಮಾಣ ಪತ್ರ ಇರ್ಬೋದು, ಇವೆಲ್ಲವನ್ನು ಕೊಟ್ಟಾಗ ಇಮಿಡಿಯೇಟ್ ಆಗಿ ಇದು ಸ್ಯಾಂಕ್ಷನ್ ಆಗುತ್ತೆ. ಯಾರಿಗೆ ಇದು ಅವಶ್ಯಕತೆ ಇದೆಯೋ ಬೇಕಾದ್ರೆ ನಮ್ಮ ಫೋನ್ ನಂಬರ್ ತಗೊಳ್ಳಿ. ನೀವು ಶ್ರೀನಿವಾಸಪುರಕ್ಕೆ ಬಂದಾಗ ಇದಕ್ಕೆ ಕಾಲ್ ಮಾಡಿದ್ರೆ ನಾವು ನಿಮ್ಗೆ ಡಾಕ್ಯುಮೆಂಟೇಶನ್ ಯಾವ ರೀತಿ ಮಾಡ್ಕೊಡ್ಬೇಕು ಅನ್ನೋದನ್ನ ನಾವು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಇದನ್ನ ಯಾರು ಮೊದಲು ಬರ್ತಾರೋ ಅವ್ರಿಗೆ ಆದ್ಯತೆ ಇರುತ್ತೆ. ಮುಗ್ದೋಗೋವರೆಗೂ ಕೊಡ್ತಾ ಇರ್ತಾರೆ. ಇದರಲ್ಲಿ ಯಾವ ಡಿಫ್ರೆನ್ಸಿಯೇಷನ್ ಇಲ್ಲ, ಎಲ್ಲ ಕ್ಯಾಟಗಿರಿಗೂ ಸೇಮ್ ಇದೆ. 90% ಡ್ರಿಪ್ ಸ್ಪ್ರಿಂಕ್ಲರು, 50% ಮಲ್ಚಿಂಗ್ ಪೇಪರು ಮತ್ತೆ ಪಾಲಿ ಹೌಸು. ಇಷ್ಟು ಈಗ ಸದ್ಯಕ್ಕಿದೆ. ಇದಕ್ಕೆ ನೀವು ಯಾರಿದ್ದೀರೋ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರೋರು ಇದನ್ನ ತಗೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ನಂಬರ್ 9481 43 5515. ಆಯ್ತಾ ಸರ್? ಇದು ನನ್ನ ನಂಬರು. ನೀವು ಶ್ರೀನಿವಾಸಪುರ ಬಂದಾಗ ಇದನ್ನ ಕಾಲ್ ಮಾಡಿದ್ರೆ ನಾವು ನಿಮ್ಗೆ ಅದನ್ನ ಫೈಲ್ ಯಾವ ರೀತಿ ರೆಡಿ ಮಾಡಬೇಕು 435515. ಗಣೇಶ್ ಅಂತ. ಸರ್ ಗಣೇಶ್, ಅಟಲ್ ಭುಜಲ್ ಯೋಜನೆ ನಿಮ್ಮ ಒಂದು ಅಡಿಯಲ್ಲಿ ಈಗಾಗಲೇ ಹಿಂದಿನ ವರ್ಷ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತರಿಗೆ ಏನಾದ್ರೂ ಬಂದಿದೆಯಾ ಸಬ್ಸಿಡಿ ಆಗಲಿ? ಇಲ್ಲ ಸರ್, ಬಂದಿಲ್ಲ. ಏನಂದ್ರೆ ನಮ್ದು ನೇರವಾಗಿ ಅಟಲ್ ಭುಜಲ್ ಯೋಜನೆ ಕಡೆಯಿಂದ ಯಾವ್ದು ಬರೋದಿಲ್ಲ. ಅದೇನಿದ್ರು ಕೂಡ ಇಲಾಖೆ ನಮ್ ಲೈನ್ ಟೈಮ್ ಕೊಟ್ರು. ಸೊ ಅದರಲ್ಲಿ ಬೇಗ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಅಕೌಂಟ್ಸ್ ಬಗ್ಗೆ ಬ್ರೀಫ್ ಆಗಿ 5 ನಿಮಿಷ ಹೇಳ್ಬಿಡ್ತೀನಿ. ನಾಮಿನೇಷನ್ ಪ್ರತಿ ನಿಮ್ಮ SBI ಅಕೌಂಟ್ಸ್ಗಾಗ್ಲಿ ಡಿಪಾಸಿಟ್ಸ್ ಅಕೌಂಟ್ಗಾಗ್ಲಿ ನಾಮಿನೇಷನ್ ಇದು ಕಡ್ಡಾಯ. ನಾಮಿನೇಷನ್ ಇಲ್ಲಿ ಮಾತ್ರ ನಿಮ್ಮ ಅಕೌಂಟ್ಸ್ಗೆ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ಏನೋ ಫಿಕ್ಸ್ಡ್ ಡಿಪಾಸಿಟ್ ಮಾಡಿರ್ತೀರಾ ಅಲ್ಲಿ ಇದೆ. ಜನರಲ್ಲಿ ಅರಿವನ್ನು ಮೂಡಿಸಿ ಮತ್ತೆ ಹೆಚ್ಚು ಸಂಖ್ಯೆಯಲ್ಲಿ ಇದನ್ನು ಮೆಂಬರ್ಸ್ನ ಎನ್ರೋಲ್ ಮಾಡಿಸಿ ಈ ಪಾಲಿಸೀಸ್ಗೆ ಅಂತ ನಮ್ಗೆ ಆದೇಶ ಬಂದಿರೋದ್ರಿಂದ ಮತ್ತೆ ಬ್ಯಾಂಕ್, ಕೆನರಾ ಬ್ಯಾಂಕು ಮತ್ತೆ ಪಂಚಾಯತಿ ಕಡೆಯಿಂದ ಸಪೋರ್ಟ್ ಮೇಲೆ ಮತ್ತೆ ಈ ಮೀಟಿಂಗ್ ಮಾಡ್ತಿದ್ದೀವಿ.
ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಇದು ಕೇಂದ್ರ ಸರ್ಕಾರದಾಗಿರುತ್ತೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಇನ್ಶೂರೆನ್ಸು, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಇನ್ಶೂರೆನ್ಸು, ಅಟಲ್ ಪೆನ್ಷನ್ ಯೋಜನೆ ಪೆನ್ಷನ್ ಬಗ್ಗೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಈ 4 ಭದ್ರತಾ ಯೋಜನೆಗಳಲ್ಲಿ ಇರುತ್ತೆ. ಇದು ಕೇಂದ್ರ ಸರ್ಕಾರದಿಂದ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ವರ್ಷಕ್ಕೆ 20 ರೂಪಾಯಿ, ವರ್ಷಕ್ಕೆ 20 ರೂಪಾಯಿ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ. ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನೋದು ಬರೀ ಬ್ಯಾಂಕ್ ಹೋದಾಗ ಅವ್ರ ಹತ್ರ ಬಿಸಿ ಇದ್ದಾರೆ, ಸೊ ಬ್ಯಾಂಕ್ ಅಲ್ಲೇ ಫಾರ್ಮ್ ಕೊಟ್ಟು ಅವರೇ ವ್ಯವಸ್ಥೆ ಮಾಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು 20 ರೂಪಾಯಿನ ಪಾಲಿಸಿನ ಮಾಡಿಸ್ಕೊಳ್ಳಿ. 18 ರಿಂದ 70 ವರ್ಷದ ಒಳಗಡೆ ಇದು ವಯೋಮಿತಿ. ಮತ್ತೆ ಈ ಪಾಲಿಸಿಯಲ್ಲಿ ನಾವು ಏನ್ ಕಟ್ತೀವಿ ಅದು ರಿಟರ್ನ್ ಇರಲ್ಲ. ವ್ಯಕ್ತಿಗೆ ತೊಂದರೆ ಆದಾಗ ಮಾತ್ರ ಆ ನಾಮಿನಿಗೆ 2 ಲಕ್ಷ ಅಮೌಂಟ್ ಸೇರುತ್ತೆ. ವರ್ಷಕ್ಕೆ 20 ರೂಪಾಯಿ ಆಗಿರುತ್ತೆ. ಅದೇ ಎಲ್ಲಾ ಬ್ಯಾಂಕ್ಸ್ ಅಲ್ಲೂ ಅವ್ರದೇ ಆದ ಒಂದು ಬೇರೆ ಸ್ಕೀಮ್ಸ್ ಇದೆ, 10,000 20,000 ತಿಂಗಳಿಗೆ ಅಂತ. ಬೇರೆ ಕೆಲವು ಕಂಪನೀಸ್ಗೂ ಇದೆ. ಇಷ್ಟು ದೊಡ್ಡ ಅಮೌಂಟ್ ಎಲ್ಲರಿಗೂ ಪೇ ಮಾಡಕ್ ಆಗೋದಿಲ್ಲ, ಕಟ್ಟಕ್ ಆಗಲ್ಲ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಪ್ರತಿಯೊಬ್ಬರಿಗೂ ಕಟ್ಟೋ ರೀತಿಯಲ್ಲಿ ಆಗೋ ಅನುಕೂಲ ಆಗಲಿ ಅಂದ್ಬಿಟ್ಟು 20 ರೂಪಾಯಿನ ವ್ಯವಸ್ಥೆ ಮಾಡಿರೋದು. ದಯವಿಟ್ಟು ಇದನ್ನ ಮಾಡಿಸ್ಕೊಳ್ಳಿ. ಎರಡನೇದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಇದು ಇರೋ ದುಡ್ಡು ಪ್ಲಸ್ ಇಂಟ್ರೆಸ್ಟ್ ನಮ್ಗೆ ಅಂದ್ರೆ ಯಾರು ಅಕೌಂಟ್ ಹೋಲ್ಡರ್ ಇರ್ತಾರೆ ಅವ್ರ ಅಕೌಂಟ್ಗೆ ಅದು ಕಳಿಸ್ಕೊಡ್ತಾರೆ. ಮಾಮೂಲಿ ನಾವು ಡಿಪಾಸಿಟ್ ಏನ್ ಇಡ್ತೀವಿ ಅದಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಇದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ವ್ಯತ್ಯಾಸ ಏನು ಅಂದ್ರೆ ಇದರಲ್ಲಿ 8%, ಬೇರೆ ಯಾವುದೇ ಡಿಪಾಸಿಟ್ ಇರಲಿ 8% ಇಲ್ಲ. ಈ ಸುಕನ್ಯಾ ಸಮೃದ್ಧಿಯಲ್ಲಿ 8% ಇದೆ ಬಡ್ಡಿ, ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಹೆಣ್ಮಗು ಓದೋದಕ್ಕೂ ಮದುವೆಗೂ ಈ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರು ಈ ಪಾಲಿಸಿ ತಂದಿರೋದು, ಸ್ಕೀಮ್ ತಂದಿರೋದು. ಉದಾಹರಣೆಗೆ 1,000 ರೂಪಾಯಿ 15 ವರ್ಷ ಕಟ್ಟಿದಾಗ 1,60,000 ಆಗುತ್ತೆ. 10 ರೂಪಾಯಿ ಕಟ್ಟಬೇಕಾಗತ್ತೆ. 5,000 ರೂಪಾಯಿ ಮಂತ್ಲಿ ಪೆನ್ಷನ್ ನನಗೆ ಸಿಗ್ಬೇಕು ಅಂದ್ರೆ 210 ರೂಪಾಯಿ ಕಟ್ಟಬೇಕಾಗತ್ತೆ. ಯಾರಿಗೂ 18 ವರ್ಷ ಇರೋರು. ಮತ್ತೆ 40 ವರ್ಷ